ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಬೀದರ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಗರಸಭೆ ಅಧ್ಯಕ್ಷರೇ, ಉಪಸ್ಥಿತರಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ, ಪದಾಧಿಕಾರಿಗಳೇ, ಇವತ್ತು ರಾಜ್ಯದಲ್ಲಿ ಏನೊಂದು ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ. ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಉದ್ಭವವಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಯಾರು ಇವತ್ತು ಬೇಲಿನೇ ಎಂದು ಹೊಲ ಮೇದ ಹಾಗೆ ಸರ್ಕಾರದಲ್ಲಿದ್ದವರೇ ಅಕ್ರಮಗಳು, ಅನ್ಯಾಯಗಳು, ಬಲಾತ್ಕಾರಗಳು, ಅತ್ಯಾಚಾರಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಘಟನೆಗಳು ಯಾವತ್ತಿಗೂ ಆಗಲಿಲ್ಲ. ಸಚಿವರೇ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಂಥದ್ದು. ಸುಮಾರು ಜನ ಸಚಿವರು ಕೋರ್ಟ್ಗೆ ಹೋಗಿ ನಮ್ಮ ತೇಜೋವಧೆ ಆಗ್ತದೆ ಅಂತ ಹೇಳಿ ಆ ಸಿಡಿಗೆ ಸ್ಟೇ ತೆಗೆದುಕೊಂಡು ಬಂದಂಥದ್ದು. ಸಚಿವ ಸಂಪುಟದ ಒಬ್ಬ ಹಿರಿಯ ಸದಸ್ಯರು ಮುಖ್ಯಮಂತ್ರಿಗಳ ಮೇಲೆ ಗುರುತರವಾದಂತಹ ಆರೋಪಗಳನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಗಳೇ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ, ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ರಾಜ್ಯಪಾಲರಿಗೆ ದೂರು ಕೊಟ್ಟಂಥದ್ದು ಇತಿಹಾಸದಲ್ಲೇ ಮೊದಲನೇ ಸಲ. ಇಂಥ ಸರ್ಕಾರ ಇರಬೇಕಾ? ಹೀಗಾಗಿ ಕೂಡಲೇ ಈ ರಾಜ್ಯದ 6.5 ಕೋಟಿ ಜನ ಹಿತದೃಷ್ಟಿಯಿಂದ ಈ ಸರ್ಕಾರವನ್ನು ವಜಾಗೊಳಿಸಬೇಕು. ಮತ್ತು ನಾವು ಹೇಳ್ತಾ ಇದ್ದೀವಿ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು, ಆಪರೇಷನ್ ಕಮಲದ ಪಾಪದ ಕೂಸಿದೆ ಸರ್ಕಾರ ಅಂತ. ಇದು ಇಂದು ಕೋರ್ಟು ಇದಕ್ಕೆ ಮಾನ್ಯತೆ ಕೊಟ್ಟಿದೆ. ಇಂಥ ಒಂದು ಆರೋಪಗಳನ್ನು ಇಟ್ಕೊಂಡು ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರಿಗೆ ನೈತಿಕತೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಜನ ಅಂತೂ ಅವರಿಗೆ ತಕ್ಕ ಶಾಸ್ತಿ ಕಲಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಆದಾಗ್ಯೂ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ತೊಲಗಲೇಬೇಕು. ಅದಕ್ಕೆ ರಾಜ್ಯಪಾಲರ ಆಡಳಿತವನ್ನು ಹೇರಿ ಪುನಃ ಇವತ್ತು ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಹಾಗೆ ಬಸವಕಲ್ಯಾಣ, ಮಸ್ಕಿ ಮತ್ತು ಬೆಳಗಾವಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಇವತ್ತು ಈ ಪಕ್ಷದ ಬುನಾದಿ ಬೆಂಬಲಿಗರಿದ್ದಾರೆ. ರೈತರು, ಕಾರ್ಮಿಕರು, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಬಡವರು, ಎಲ್ಲ ಮಹಿಳೆಯರು ಎಲ್ಲರೂ ಒಕ್ಕೂರಿನಿಂದ ಯಾವತ್ತೇ ಸರ್ಕಾರಕ್ಕೆ ಪುರಸಭೆ ಟಿಕೆಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನ ಇದ್ದಾರೆ. ಯಾಕೆಂದ್ರೆ ಇಲ್ಲೇ 2 ಚುನಾವಣೆಗಳಿದ್ದಾವೆ. ಬಸವಕಲ್ಯಾಣ, ಬಸವಣ್ಣನವರ ನಾಡು, ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಮತ್ತೆ ಮಸ್ಕಿ. ಹೀಗಾಗಿ ಈ ಸರ್ಕಾರ ಬಂದು 20 ತಿಂಗಳಲ್ಲಿ ಈ ಭಾಗದ ಸಂಪೂರ್ಣವಾದಂತಹ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ. ಈ ಭಾಗಕ್ಕೆ ಘೋರವಾದಂತಹ ಅನ್ಯಾಯವನ್ನು ಮಾಡಿದ್ದಾರೆ. ಬರೀ ನೌಕರಿಗಳು ಭರ್ತಿ ಮಾಡುವುದು ಇವತ್ತು ಸ್ಟಾಪ್ ಮಾಡಿದ್ದಾರೆ. ಏನು ಬ್ಯಾಕ್ಲಾಗ್ ಭರ್ತಿ ಅದಕ್ಕೂ ನಿರ್ಬಂಧ ಹೇರಿದ್ದಾರೆ. ಅನುದಾನ ಕೊಡೋದಕ್ಕೂ
ಇವತ್ತು ತಾರತಮ್ಯ ಮಾಡಿದ್ದಾರೆ, ವಿಳಂಬ ಮಾಡಿದ್ದಾರೆ, ಯಾವುದೇ ಹೊಸ ಯೋಜನೆ ಘೋಷಿಸಿಲ್ಲ. ಇವತ್ತು ಇಂಥ ಒಂದು ಅನ್ಯಾಯ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ಇಲ್ಲಿ ಬಂದು ಮತ ಕೇಳಲಿಕ್ಕೆ ಯಾವ ನೈತಿಕತೆ ಇದೆ? ಜನ ಪ್ರಶ್ನಿಸಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತೇನು ಅಭ್ಯರ್ಥಿಗಳು ಇದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿ ಮಾಲಾ ನಾರಾಯಣರಾವ್ ಅವರು ಇವತ್ತು ನಾರಾಯಣರಾವ್ 2.5 ವರ್ಷ ಈ ಒಂದು ಕ್ಷೇತ್ರದ ಸೇವೆಯನ್ನು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಕನಸೆಲ್ಲ ನನಸಾಗಬೇಕು ಅಂತ ಹೇಳಿದ್ರೆ ಇವತ್ತು ಮಾಲಾ ನಾರಾಯಣರಾವ್ ಅವರಿಗೆ ಎಲ್ಲರೂ ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಹಾಗೆ ಏನು ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಬಿಜೆಪಿ ಅಭ್ಯರ್ಥಿ ಇವತ್ತು ಬಿಜೆಪಿ ಬಿ.ಫಾರ್ಮ್ ಖರೀದಿ ಮಾಡಿದ್ದಾರೆ, ಬಿಜೆಪಿ ಬಿ.ಫಾರ್ಮ್ ಮಾರಾಟ ಆಗಿದೆ. ಅದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಅನೇಕ ಯುವಕರಿದ್ದು ಹೊರಗಿನವರಿಗೆ ಬಸವ ಕಲ್ಯಾಣದಿಂದ ಈ ಕ್ಷೇತ್ರದ ಸಂಬಂಧ ಪಡೆದೇ ಇರುವಂತವರಿಗೆ ಟಿಕೆಟ್ ಅನ್ನು ಕೊಟ್ಟು ಇವತ್ತು ಅಭ್ಯರ್ಥಿಯನ್ನು ಇವತ್ತು ಏನು ಅಮಲು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಜಗಜ್ಜಾಹೀರವಾಗಿದೆ. ಹೀಗಾಗಿ ಬಸವ ಕಲ್ಯಾಣ ಕ್ಷೇತ್ರ ಹೆಚ್ಚಿಸಬೇಕು, ಉಳಿಸಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿಯನ್ನು ಸೋಲಿಸಲೇಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಲೇಬೇಕು ಅಂತ ಹೇಳಿ ನಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಪಕ್ಷದ ಈಗ ಪ್ರಚಾರ ಈಗಾಗಲೇ ಪ್ರಾರಂಭ ಆಗಿದೆ. ನಮ್ಮ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಇವತ್ತು ಎಲ್ಲ 6 ಹೋಬಳಿ ಕೇಂದ್ರಗಳೇನಿದ್ದಾವೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಉಸ್ತುವಾರಿಯನ್ನು ಮಾಡಿದ್ದೇವೆ. ಮತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಪ್ರಚಾರದತ್ತ ತೆರಳ್ತಾ ಇದ್ದಾರೆ. ಮತ್ತೆ ಬಸವ ಕಲ್ಯಾಣದಲ್ಲಿ ಇಲ್ಲಿವರೆಗೆ ಏನು ಅಭಿವೃದ್ಧಿ ಆಗಿದೆ, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಏನು ನಾನು ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 2017ರಲ್ಲಿ ಬಸವ ಕಲ್ಯಾಣದ 15 ಕೆರೆ ತುಂಬುವ ಒಂದು ಕಾರ್ಯಕ್ರಮ ನಾವು ಮಂಜೂರಾತಿ ಮಾಡಿದ್ದೇವೆ. ಅದಕ್ಕೆ ಶಂಕುಸ್ಥಾಪನೆ ಆಗಿದ್ದೇವೆ. ಆ ಕೆರೆ ತುಂಬುವ ಕಾರ್ಯಕ್ರಮ ಈಗ ಮುಗಿಯುವ ಹಂತದಲ್ಲಿದೆ. ನಾವು ಮಾಡಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಕೆಲಸ ಬಿಜೆಪಿಯವರು ಮಾಡ್ತಾರೆ. ಹೀಗಾಗಿ ನಾನು ಪುನಃ ಮತದಾರರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಪುನರುಚ್ಚರಿಸ್ತಾ ಇದ್ದೇನೆ. ಈ 284 ಕೋಟಿ ರೂಪಾಯಿಯ 15 ಕೆರೆಗಳು ತುಂಬುವ ಯೋಜನೆ ಏನಿದೆ, ಆ ಯೋಜನೆ ನಾವು ಮಾಡಿದಂಥದ್ದು. ಇದರಿಂದ ಸಾವಿರಾರು ಜನ ರೈತರಿಗೆ, ಬಸವ ಕಲ್ಯಾಣದ ಆ ಜನತೆಗೆ ಬಹಳಷ್ಟು ಅನುಕೂಲವಾಗುವುದಿದೆ. ಇದರಲ್ಲಿ 2 ಕೆರೆಗಳು ನಿರ್ಕಲಕ್ಕೆ ಬರ್ತವೆ. ಒಂದು ಕೆರೆ ಕುರ್ತಿ, ಒಂದು ತ್ರಿಪುರಾನ್ ಕೆರೆ, ಬೆಂಗಳೂರು ಒಂದು ಕೆರೆ, ಬರ್ತಾಪುರದ ಒಂದು ಕೆರೆ, ಗೋರ್ಕಂಡಿದ 3 ಕೆರೆ, ಶಿವಪುರದ ಒಂದು ಕೆರೆ, ನಾರಾಯಣಪುರದ ಒಂದು ಕೆರೆ, ಮತ್ತೆ ವಿಶೇಷವಾಗಿ ಎಲ್ಲಕ್ಕಿಂತ ವಿಶಿಷ್ಟವಾದಂಥದ್ದು ಅಂತ ಹೇಳಿದ್ರೆ ಯಾವುದೇ ಕಾಲದಲ್ಲಿ ಇವತ್ತು ಚುರುಕಿ ನಾಲ ಮಾಡಿದ್ದೇವೆ. ಅದರಲ್ಲಿ ಜಲಾಶಯದಲ್ಲಿ ನೀರೇ ಇವತ್ತು ಸಂಗ್ರಹಣೆ ಆಗ್ತಾ ಇರಲಿಲ್ಲ. ಹೀಗಾಗಿ ಯೋಜನೆ ಕಾರ್ಯಗತ ಆದ್ಮೇಲೆ ಬರುವ ಏನು ನಮ್ಮ ಮಳೆಗಾಲ ಇದೆ, ಈ ಮಳೆಗಾಲದ ಸಂದರ್ಭದಲ್ಲಿ ಇವತ್ತಿನ ಚುರುಕಿ ನಾಲ ತುಂಬುವಂತ ಏನು ಜಲಾಶಯ ತುಂಬುವ ಯೋಜನೆ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ಮಾಡಿದ್ರೆ ಶಾಶ್ವತವಾಗಿ 12 ತಿಂಗಳು ಅಲ್ಲಿ ನೀರು ಸಂಗ್ರಹಣೆ ಆಗ್ತದೆ, ರೈತರಿಗೆ ಸಹಾಯ ಆಗ್ತದೆ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ. ಆ ಚುರುಕಿ ನಾಲ ತುಂಬುವಂತಹ ಯೋಜನೆ ಇದರಲ್ಲಿ ಸೇರ್ಪಡೆ ಆಗಿದೆ. ಆ ಒಂದು ವಿಷಯವನ್ನು ನಾನು ಬಸವ ಕಲ್ಯಾಣದ ಜನತೆಗೆ ಅವರಿಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಒಂದು ರಾಜ್ಯ ಸಚಿವರ ಕೆ.ಎಸ್. ಈಶ್ವರಪ್ಪ ಅವರ ರಾಜೀನಾಮೆ ವಿಚಾರದಲ್ಲಿ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗಿದೆ. ಯಾರ ಹಸ್ತಕ್ಷೇಪ? ಅವರೇ ಹೇಳಿದಾರಲ್ಲ, ನನ್ನ ಇಲಾಖೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಇವತ್ತು ಕೃತ್ಯ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅವರ ಒಂದು ಏನು ಪತ್ರದಲ್ಲಿ ಅನೇಕ ಗುರುತರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಸರ್, ಇವತ್ತು ಜನರ ವಿಧಾನ ಸಮಸ್ಯೆಗಳಿಗೆ
ಯಾರು ಕೈವಾಡೂ ಇಲ್ಲ. ಏನ್ ಕೈವಾಡಿದೆ? ನಮ್ಮ ಕಣ್ಣೆದುರುಗಡೆ ಮರ್ಡರ್ ಆಗ್ಬೋದು. ಉದಾಹರಣೆ ಒಂದು ಇವತ್ತು ಅಪರಾಧ ಆಗ್ತದೆ, ನಾನು ಕಾನೂನುಬದ್ಧವಾಗಿ ಇದು ಅಪರಾಧ ಇದೆ ಅಂತ ಹೇಳಿ ಜಡ್ಜಿಗೆ ಆಗಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ತಿಳಿಸಬೇಕಾಗ್ತದೆ. ಏನಾಯ್ತು ಇವತ್ತು ನೀವು ಏನು ಆಲೋಚನೆ, ಇವತ್ತು ಯಾವ ದಿಕ್ಕಿನಲ್ಲಿ ತನಿಖೆ ಆಗಬೇಕು? ಇವತ್ತು ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಯಾವ ಮಹಿಳೆ ಸಂಕಷ್ಟ ಇದ್ದಾರೆ, ಅವರಿಗೆ ನಾವು ರಕ್ಷಣೆ ಕೊಡ್ಬೇಕಲ್ಲ. ಅವರಿಗೆ ರಕ್ಷಣೆ ಕೊಡ್ತೀರಾ, ಆರೋಗ್ಯ ರಕ್ಷಣೆ ಕೊಡ್ತೀರಿ. ದಾರಿಯಾಗಿ ತಪ್ಪಿಸ್ತಾ ಇದ್ದೀರಿ. ಉತ್ತರ ಕೊಡಿ ಸರ್ಕಾರ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು ನೋಡಿ, ಅದು ಅಸಮಾನವಾದಂಥದ್ದು. ವೈಯಕ್ತಿಕವಾಗಿ ಇವ್ರ ಹೆಸರು ಅವ್ರ ಹೆಸರು ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಅಪರಾಧ ನಡೆದಿದೆ, ಅಪರಾಧ ಆಗಿದ್ಮೇಲೆ ಸೋಮೋಟೋ ಕೇಸ್ ಹಾಕಬಹುದು, ಅಥವಾ ಯಾರೇ ಮೂರನೇ ಪಾರ್ಟಿಯವರಿದ್ದಾರೆ ಅವ್ರು ಬೇಕಾದ್ರೂ ಇವತ್ತು ದೂರನ್ನು ಕೊಡಬಹುದು. ಆ ಅಪರಾಧದ ಬಗ್ಗೆ ಚರ್ಚೆ ಮಾಡಿ, ಯಾರು ಅಪರಾಧಿಗಳಿದ್ದಾರೆ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದ್ರ ಬಗ್ಗೆ ಚರ್ಚೆ ಮಾಡಿ, ಅಪರಾಧ ಮಾಡಿದವರಿಗೆ ಶಿಕ್ಷೆ ಕೊಡೋದ್ರ ಬಗ್ಗೆ ಚರ್ಚೆ ಮಾಡಿ. ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕಾನೂನಿನ ಕ್ರಮ ಆಗಬೇಕು. ಅದ್ರ ಬಗ್ಗೆ ಬಿಟ್ಟು ಮಾಧ್ಯಮದಲ್ಲಿ ಅವರಿದ್ದಾರೆ ಇವರಿದ್ದಾರೆ ಮಹಾನಾಯಕ ಇದ್ದಾರೆ ಹೇಳಿದಕ್ಕೆ ಏನಾದ್ರೂ ಅರ್ಥ ಇದೆಯಾ? ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಆ ಪ್ರಕರಣ ಈ ಪ್ರಕರಣ ಅಂತಲ್ಲ, ಹಿಂದೆ ಹಾಗಾಗಿದೆ. 47ನೇ ಇಸ್ವಿಯಲ್ಲಿ ಎಲ್ಲರೂ ಬಡವರಿದ್ದರು, ಇವತ್ತು ಮತ್ತೆ ಅದೇ ಮಾಡಬೇಕು ಅಂತ ಏನಾದ್ರೂ ಇದೆಯಾ? ಅದಕ್ಕೆ ಎಲ್ಲರೂ ಬಂದಿಟ್ಟಿದೆಯಾ? ಹಿಂದಿನ ಪ್ರಕರಣ ಕಾನೂನುಬದ್ಧವಾಗಿ ಏನಾದ್ರೂ ಆಗಿದ್ರೆ ಮತ್ತೆ ಹೋಗ್ಲಿ, ಆ ವಿಷಯ ಬೇರೆ. ಆದ್ರೆ ಇವತ್ತು ಪ್ರಸ್ತುತವಾಗಿ ನಮ್ಮ ಕಣ್ಣೆದುರುಗಡೆ ಆಗಿದ್ದಂಥದ್ದು, ಇವತ್ತು ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದಂಥದ್ದು, ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೇವೆ ಅದನ್ನು ಉತ್ತರ ಕೊಡಿ ನೀವು. ಬೇರೆ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ನೈತಿಕ ಅಧಿಕಾರ ಇಲ್ಲ. ಕಾಂಗ್ರೆಸ್ SIT ಮೇಲೆ ನಂಬಿಕೆ ಇಲ್ಲ ಅಂತ ಹೌದು, ನಾವು ಹೇಳಿದ್ವಿ ಮತ್ತೆ ಸೈಲೆಂಟ್ ಆಗುತ್ತಾ ಅಂತ. ಸೈಲೆಂಟ್ ಯಾರು ಆಗುವಂತ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು ಸರ್ವಾಧಿಕಾರಿ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ. ಪ್ರಜಾಪ್ರಭುತ್ವಕ್ಕೆ ಇವರಿಗೆ ಬೆಲೆ ಇಲ್ಲ, ಜನಾಭಿಪ್ರಾಯಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಎಲ್ಲೇ ಸಚಿವರಿಗೆ ಒಂದು ಕಾನೂನು ಇದೆ, ಶಾಸಕರಿಗೆ ಒಂದು ಕಾನೂನು ಇದೆ, ಜನಸಾಮಾನ್ಯರಿಗೆ ಮತ್ತೊಂದು ಕಾನೂನು ಇದೆಯಾ? ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಅನ್ವಯ ಆಗ್ತದೆ. ಆ ಕಾನೂನು ಪ್ರಕಾರ ನಡೀಲಿ ಅಂತ ಹೇಳ್ತಾ ಇದ್ದೀವಿ. SIT ಮೇಲೆ ನಮಗೆ ಭರವಸೆ ಇಲ್ಲ. ಸರ್ಕಾರದ ಅಧೀನದಲ್ಲಿ ನಡೀತಾ ಇದೆ. ಹೀಗಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ನಿಗಾದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರ ನಿಗಾದಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನೋಡಿ, ಆ ವ್ಯಕ್ತಿ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು ಇವತ್ತು ಯಾವ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಅವರು ಕರಗತ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಯಾವತ್ತಿಗೂ ಸುಳ್ಳು ಹೇಳುವಂತ ಪ್ರಶ್ನೆ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥದ್ದು, ಬಲಿದಾನ ಮಾಡಿದಂಥದ್ದು, ತ್ಯಾಗ ಮಾಡಿದಂಥದ್ದು, 136 ವರ್ಷಗಳ ಇತಿಹಾಸಗಳಂತ ಕಾಂಗ್ರೆಸ್ ಪಕ್ಷ. ಇವತ್ತು ಯಾರೇ ಏನೇ ಇಲ್ಲಿವರೆಗೆ ಏನು ಅಭಿವೃದ್ಧಿ ಆಗಿದೆ ಅದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಏನೋ ಅವರಿಗೆ ಅಧಿಕಾರ ಸಿಕ್ಕಿದೆ ಅಂತಲೇ ಹೇಳಿ ಇವತ್ತೇನು ದೌರ್ಜನ್ಯ ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಕಾಯ್ದೆ, ಕಾರ್ಮಿಕ ವಿರೋಧಿ ಕಾಯ್ದೆ, ಬಡವರ ವಿರೋಧಿ ಕಾಯ್ದೆಗಳನ್ನು ತಂದು ಇವತ್ತು CBI, ED ಎಲ್ಲ ಚುನಾವಣಾ ಆಯೋಗ, ಸ್ವಾಯತ್ತ ಸಂಸ್ಥೆಗಳೆಲ್ಲವನ್ನು ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ನಮ್ಮ ದೇಶದ ಘನತೆ ಗೌರವ ಮಣ್ಣುಪಾಲು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಆರ್ಥಿಕತೆ ಎಲ್ಲಿದೆ, ಯಾವ ಕಡೆ ಹೋಗ್ತಾ ಇದ್ದೀವಿ? ಎಲ್ಲ ಒಂದು ಮಾನದಂಡದಲ್ಲಿಯೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ನಾವು ಕೆಳಗಡೆ ಇಳಿತಾ ಇದ್ದೇವೆ. ಇವತ್ತು ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತ ಜನರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಯಾರು ಇವತ್ತು ಅತಿ ಶ್ರೀಮಂತರಿದ್ದಾರೆ, ಹೆಂಡತಿ ಪರಿವಾರ ಮಾತ್ರ, ಅವರ ಸಂಪತ್ತು ಇವತ್ತು 100 ಪಟ್ಟು 1000 ಪಟ್ಟು ಹೆಚ್ಚಿಗೆ ಆಗ್ತದೆ. ಇವ್ರ ಕಾರ್ಯಕಾಲದಲ್ಲಿ ಬಡವರು ಇನ್ನೂ 100 ಪಟ್ಟು ಬಡವರಾಗ್ತಾರೆ.
ಇದೇ ಸಾಧನೆನ ಕೇಳಿ ಅವರಿಗೆ. ಕರ್ನಾಟಕಕ್ಕೆ ಎಷ್ಟು ಹಣ ಬರಬೇಕಾಗಿತ್ತು, ಆ ಹಣ ಕೇಂದ್ರದವರು ಅನ್ಯಾಯ ಮಾಡಿದ್ರು. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಬೇರೆ ಬರಬೇಕಾದಂತ ಅನುದಾನ ಬಂದಿಲ್ಲ, ಕಡಿತ ಆಯಿತು. ಇವತ್ತು ನಮ್ಮಲ್ಲಿ ಪ್ರವಾಹ ಬಂತು, ಪ್ರವಾಹದಲ್ಲೂ ನಮಗೆ ಪರಿಹಾರ ಸಿಕ್ಕಿಲ್ಲ. ಮಸ್ಕಲ್ಯಾಂಡ್ ಸಂಪೂರ್ಣ ಪ್ರಮಾಣದ ರೈತರಿಗೆ ಪರಿಹಾರ ಸಿಗ್ತಾ ಯಾಕಪ್ಪ ಸಿಕ್ಕಂದಿಲ್ಲ. 25 ಜನ ಸಂಸದರು ಏನಾಗಿತ್ತು ನಿಮಗೆ? ಕಲ್ಯಾಣ ಕರ್ನಾಟಕದಲ್ಲಿರುವಂತ IIT ಹೋಯ್ತು. ಇವತ್ತು ಇನ್ನಿತರ ಅನೇಕ ಸಂಸ್ಥೆಗಳು ಇಲ್ಲಿಂದ ಇವತ್ತು ಬೇರೆ ಕಡೆ ಇವತ್ತು ಟ್ರಾನ್ಸ್ಫರ್ ಆಯಿತು. ಅದೇ ಯಾರು ಭಯಬಿಟ್ಟ ಇವರಿಗೆ ಮೋದಿಯವರ ಹತ್ರ ಹೋಗಿ ಮಾತಾಡಲಿಕ್ಕೆ ಇವರ ಹತ್ರ ಧೈರ್ಯ ಇದೆಯಾ? ಈ ಮುಕ್ಕಲು ಏನು ಸಂಸದರಿದ್ದಾರೆ, ಏನು ಇದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ನೋಡಿ, ಕಾಂಗ್ರೆಸ್ ಪಕ್ಷ ರಾಜಕೀಯ ಪಕ್ಷ ಅಲ್ಲ, ಇದೊಂದು ಆಂದೋಲನ. ನಾವು ಅಧಿಕಾರಕ್ಕಾಗಿ ಮತ್ತೊಂದಕ್ಕಾಗಿ ಕುಳಿತವರಲ್ಲ. ಜನಾಂದೋಲನ. ಜನರ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಕಾಂಗ್ರೆಸ್ ಮಾಡಿದೆ. ಜನನೇ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಈ ದುರಾಡಳಿತ ಸಂಪೂರ್ಣ ಕೊನೆಗೊಳ್ಳಬೇಕು ಅಂತ ಹೇಳಿದ್ರೆ ಪರ್ಯಾಯವಾಗಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ 100% ಬಂದೇ ಬರ್ತದೆ. ಬಸವ ಕಲ್ಯಾಣ ಉಪಚುನಾವಣೆ ಈಶ್ವರ್ ಖಂಡ್ರೆ ಹಾಗೂ ಬಸವನ್ ಕುಮಾರ್ ಅವರ ವೈಯಕ್ತಿಕ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಇವತ್ತು ಯಾವುದೇ ವೈಯಕ್ತಿಕ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷ ನಾವು ಸಾಧನೆ ಮಾಡಿದ್ದೇವೆ, ನಾವು ತ್ಯಾಗ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅವರೆಲ್ಲ ರೀತಿಯ ಎಲ್ಲಾ ಕ್ಷೇತ್ರದಲ್ಲಿ ವಿಫಲರಾಗಿದ್ದಾರೆ. ಅವರು ವಚನ ಭ್ರಷ್ಟರು. ನೋಡಿ, ನೀವು ಅಧಿಕಾರಕ್ಕೆ ಬಂದರೆ 24 ತಾಸಲ್ಲಿ ಮರಾಠ ಸಮುದಾಯದವರಿಗೆ ಟೂವೆ ಬರ್ಕೊಡ್ತೀವಿ. ಏನಾಯ್ತಪ್ಪ ಟೂವೆ? ಮರಾಠ ನಿಗಮ ದುಡ್ಡು ಕೊಟ್ರಿ, ಕೊಟ್ರ ಕಾರ್ಯಕ್ರಮ ರೂಪಿಸಿದ್ದರ. ಇವತ್ತು ಲಿಂಗಾಯತ ನಿಗಮ ಕಾರ್ಯಕ್ರಮ ರೂಪಿಸಿದ್ದರ. ಹಣ ಒಂದು ನ್ಯಾಯ ಪೈಸೆ ಅನುದಾನ ಬಂದಿದೆಯಾ ಹೇಳಿ. ಇಲ್ಲಿ ಹೇಳಿದ್ರು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಉದ್ಯಾನವನ 10 ಕೋಟಿ ಎಲ್ಲಿದೆ? 10 ಕೋಟಿ. ಇಂದು ಅನುಭವ ಮಂಟಪ 2 ವರ್ಷದಲ್ಲಿ ಪೂರ್ತಿ ಮಾಡ್ತೀವಿ. ಆಯ್ತಲ್ಲಪ್ಪ, DPR ಮಾಡಿಲ್ಲ. ಇವತ್ತು ನಿಮ್ಮ ಏನು ಭೂಮಿನೇ ಇನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ. ಹೇಗೆ ಮಾಡ್ತೀರಿ? ಎಲ್ಲಿದೆ ಆಡಳಿತ? ಎಲ್ಲಿದೆ ಹಣ? ಆಡಳಿತ ಯಂತ್ರದ ಕುಸಿದು ಹೋಗಿದೆ, ದಾರಿ ತಪ್ಪಿ ಹೋಗಿದೆ. ವರ್ಗಾವಣೆ ಒಂದು ದಂಧೆಯಾಗಿ ಮಾಡಿಕೊಂಡಿದೆ. ಇವತ್ತೇನೇನು ಗುರುತರವಾದಂತಹ ಆರೋಪಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ನೋಡ್ತಾ ಇದ್ದೀರಿ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಜನರ ಭರವಸೆ ಕಳೆದಿದೆ. अली गायकवाड़ जो कांग्रेस के लीडर है, उनका आरोप है कि कांग्रेस में नजरअंदाज कर रही है, तो इसलिए उनको रिजाइन दिए सर। तो इसलिए आप क्या आगे? देखो यार, कांग्रेस पार्टी ये किसी एक व्यक्ति का, एक परिवार का नहीं, ये जनता का पार्टी, ये पूरे पब्लिक का पार्टी। किसी को नजरअंदाज करने का सवाल नहीं। आज मैं भी एक कार्यकर्ता हूँ, सभी कार्यकर्ताओं का फर्ज बनता है पहले मैं ये सोचना चाहिए कि मैं मेरे लिए मतलब कांग्रेस मेरे को क्या किया बोलने से पहले मैं कांग्रेस के लिए, पार्टी के लिए क्या किया, ये आप लोगों को कर लेना चाहिए। अभी भी मैं सभी लोगों को विनती करता हूँ कि ऐसे बीजेपी के जो है ना, जो लोगों को शामिल कर रहे हैं उसमें मत जाइए। कांग्रेस के लिए अगर काम करेंगे तो आपके खुद के लिए काम करने जैसा है, आम लोगों के लिए, शोषित लोगों के लिए काम करने जैसा है। इसलिए आप कांग्रेस पार्टी अगर कोई विषय के ऊपर कुछ मतभेद है तो भी, एक हमारा बड़ा परिवार है, हम यहाँ पर बैठे हैं, सबके साथ बैठ के मतभेद अमित शाह ने सर अपने स्टेटमेंट में कहा था ब्राह्मण समाज को लेकर कि अगर जीतेंगे तो क्या करेंगे, गाड़ी करेंगे, तो ये स्टेटमेंट आपको क्या कहना है? देखो, बीजेपी हमेशा
जो ना कमजोर वर्ग के लोगों के खिलाफ काम करते हुए आए, इसलिए उनके मंत्री का भी बयान ऐसा ही है कि हड़पत समाज को वो लोग तकलीफ किए हैं। मैं जरा मंत्री से आग्रह करता हूं कि वो समाज को माफी मांगे और ऐसी बात करने का किसी को हक नहीं। ಬಿಜೆಪಿ ಕಡೆಯಿಂದ ಅಪಮಾನ ಆಗಿದೆ, ಬಿಜೆಪಿ ಕಡೆಯಿಂದ ಒಂದು ಅಪಮಾನ ಆಗಿದೆ ನೋಡಿ, ಹಡಪದ ಸಮಾಜ ಇವತ್ತು ನಾಗರಿಕತೆ ಇಷ್ಟೊಂದು ಶ್ರೀಮಂತವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅವರ ಒಂದು ದೊಡ್ಡ ಅಪಾರವಾದಂತಹ ಒಂದು ಹಡಪದ ಸಮಾಜದ ಕೊಡುಗೆ ಇದೆ. ಹೀಗಾಗಿ ಅವರಿಗೆ ಇವತ್ತಿನ ದಿವಸ ತೇಜೋವಧೆ ಮಾಡುವಂತಹ ರೀತಿಯಲ್ಲಿ, ಅಪಮಾನ ಮಾಡುವಂತಹ ರೀತಿಯಲ್ಲಿ ಮಂತ್ರಿಯವರು ಹೇಳಿಕೆ ಕೊಟ್ಟು ಖಂಡಿಸ್ತೇನೆ. ಮಂತ್ರಿಯವರು ಅವರಿಗೆ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಮಾಡಿ, ಈ ಬಿಜೆಪಿಯವರ ಸಂಸ್ಕೃತಿ ಈ ರೀತಿಯಲ್ಲಿ ಕೆಲವರ್ಗದವರಿಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡುವಂತಹ ರೀತಿಯಲ್ಲಿ ಮಾತನಾಡುವಂತ ಇದೆ ಅಂತ ಹೇಳಿ ಸಾಬೀತಾಗ್ತದೆ. ಅದಕ್ಕೆ ಜನ ಅವರಿಗೆ ತಕ್ಕ ಶಾಸ್ತಿ ಕಲಿಸ್ತಾರೆ ಅನ್ನೋ ಮಾತಾಡಿದ್ದಾರೆ. ಈಗ ಆರ್ ಅಶೋಕ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈಶ್ವರಪ್ಪ ಅವರ ರಾಜೀನಾಮೆ ಪಕ್ಷದ ಆಂತರಿಕ ವಿಚಾರ, ಅದನ್ನು ನಾವು ಮಾತಾಡ್ಕೊಳ್ತೀವಿ, ಅದು ನಮ್ಮ ಸಂಸ್ಕೃತಿ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡಿ, ಅವರು ಆಪರೇಷನ್ ಕಮಲದಿಂದ ಅನೈತಿಕವಾಗಿ ಸರ್ಕಾರ ರಚನೆ ಆಗಿದೆ, ಹೆಂಗಾದ್ರೂ ಮಾಡಬೇಕು, ಇವತ್ತು ಆಡಳಿತ ನಡೆಸಬೇಕು, ಸರ್ಕಾರ ಇರಬೇಕು ಅಂತ ಹೊರಟಿದ್ದಾರೆ. ಈಗ ಜನ ಬಹಳ ಜನ ಅವರವರಲ್ಲೇ ಆಲೋಚನೆ ನಡೀತಾ ಇದೆ. ಅವರದೇ ಭಿನ್ನಾಭಿಪ್ರಾಯದ ಮಟ್ಟದಲ್ಲಿ ಈ ಸರ್ಕಾರ ತಂತಾನೇ ಬೀಳುತ್ತದೆ ಅನ್ನುವಂತ ಒಂದು ಮಾತನ್ನು ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಸುರಕ್ಷಾ ಪ್ರಕರಣ ಬರ್ತಾ ಇದೆ, ಆ ಭಯದಿಂದ ಜೆಡಿಎಸ್ ಮತ್ತು ಬಿಜೆಪಿ ಒಳಪಂದವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಾನ್ಯ ಬಂಡೆಪ್ಪ ಕಾಶೆಂಪೂರವರು ನಮ್ಮ ಸ್ನೇಹಿತರು, ಅವರು ಯಾರ ಒತ್ತಾಯಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಇಂದಲೇ ಅವರೆಲ್ಲ ಅಧಿಕಾರ ಪಡೆದಂಥದ್ದು. ಮತ್ತೆ ಇವತ್ತು ಕಾಂಗ್ರೆಸ್ಗೆ ದುರ್ಬಲ ಮಾಡಬೇಕು ಅಂತ ಹೇಳಿ ಅವರ ಡಿಪಾಸಿಟ್ ಉಳಿಯೋದಿಲ್ಲ ಅಂತ ತಿಳಿದು ಒಬ್ಬ ಅಲ್ಪಸಂಖ್ಯಾತರಿಗೆ ಹಾಕಿದ್ದಾರೆ. ಸಹಜವಾಗಿ ಎಲ್ಲರಿಗೂ ಒಂದು ಶಂಕೆ ಬರ್ತದೆ, ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈಗೇನು ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಇದು ಸಾಬೀತು ಮಾಡುತ್ತದೆ ಬಿಜೆಪಿ ಜೊತೆಯಲ್ಲಿ ಅವರ ಹೊಂದಾಣಿಕೆ ಇದೆ. ಬಸವ ಕಲ್ಯಾಣ ಕಾಂಗ್ರೆಸ್ ಕಾರ್ಯಕರ್ತರು ಬಿಹಾರದಿಂದ ಅವರು ಜೊತೆ ಬಿಟ್ಟು ದೂರಾಗಿದ್ದಾರೆ. ಹಾಗಾಗಿ ಕೆಲವರು ಪಕ್ಷ ದ್ರೋಹ ಮಾಡ್ತಾ ಇದ್ದಾರೆ. ಮತ್ತು ಈಗ ಹೆಸರದಲ್ಲಿ ಖಾದ್ರಿಯವರು ಕೂಡ ಕಾಂಗ್ರೆಸ್ ತಪ್ಪಿಸಿಕೊಂಡು ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆ ಅಂತ ಜನ ಕಾಂಗ್ರೆಸ್ ಯಾರು ದೂರಾಗಿಲ್ಲ. ಇವತ್ತು ಬಿ ನಾರಾಯಣ ಅವ್ರ ಜೊತೆ ಇದ್ದಂಥವ್ರು ಎಲ್ಲರೂ ಈಗ ಕಾಣ್ಕೊಂಡವ್ರು ಇದ್ರು, ನಮ್ಮ ಅದರಲ್ಲಿ ನವರಂದ್ರವ್ರು ಇದ್ರು, ಅವರು ನಮ್ಮ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಮನೆ ಕಾರ್ಯಕ್ರಮ ಮಾಡಿದ್ದಾರೆ, ಆಯೋಜನೆ ಅವರು ಮಾಡಿದ್ದಾರಲ್ಲ, ನೋಡಿದ್ದೀರಲ್ಲ. ಇನ್ನಿತರ ಅನೇಕ ಮುಖಂಡರು ಇವತ್ತೇನಿದ್ದಾರೆ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದಾರೆ. ಈಗೇನು JDSನವರು ಬಿಜೆಪಿಯವರು ಏನೋ ಒಳ್ಳೆಯದು ಮಾಡಬಹುದು ಈ ಪಕ್ಷ ಅಂತಲೇ ಇವತ್ತು ಜಾತ್ಯತೀತ ಮನೋಭಾವನೆಯುಳ್ಳವರು ಅದರಲ್ಲಿ ಸೇರ್ಪಡೆ ಆಗಿದ್ದು, ಅವರು ಗಮನಿಸನಗೊಂಡು ಬೇಷರತ್ತಾಗಿ ಬಿಜೆಪಿಯಿಂದ ಮಾಣಿಕ್ ರೆಡ್ಡಿ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಸುನೀಲ್ ಪಾಟೀಲ್ ಅವರು JDS ಇಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇವತ್ತು ರಾಜಶೇಖರ್ ಮೇತ್ರೆ ಅವರು ಏನೋ ಒಂದು ಸಣ್ಣ ಒಂದು ಸಂಪರ್ಕದ ಕೊರತೆಯಿಂದ ಪಕ್ಷದಲ್ಲಿ ಇದ್ದಿಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮುಖ್ಯವಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜಶೇಖರ್ ಮೇತ್ರೆ ಅವರು ಪಕ್ಷದಲ್ಲಿ ಮತ್ತೆ ಸೇರ್ಪಡೆ ಆಗಿದ್ದಾರೆ. ಯಾಕೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಪಾರ್ಟಿಯಿಂದ ಇವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಸಿದ್ಧಾರ್ಥ ಜೊತೆ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗರು ಏನೇ ಒಂದು ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರಾಗಿದ್ದು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಬಸವರಾಜ್ ತಪ್ಪಲಿಯವರಿದ್ದಾರೆ, ಅನುರಾಧ ತಪ್ಪಲಿಯವರಿದ್ದಾರೆ. ಅವರು ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಇವತ್ತು ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇವತ್ತು ಶಾಂತಪ್ಪ ಪಾಟೀಲ್ ಇವತ್ತು ಕೋಲಿ ಸಮುದಾಯದ ಪ್ರಮುಖ ಮುಖಂಡರು, ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಶಾಂತಪ್ಪ ಪಾಟೀಲ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅನೇಕ ಅನ್ನ
ಅನ್ನಪೂರ್ಣ ವಾಯುಭೂಮಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಕೇಶಪ್ಪ ಬಿರಾಡ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅಡ್ಡಾಳ ನಮ್ಮ ಬಿಜೆಪಿಯ ಪ್ರಮುಖ ಮುಖಂಡ ರಾಜ್ ರೆಡ್ಡಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಈ ಗಂಗೇರಾವ್ ಅವರು ಮತ್ತೆ 5ನೇ ತಾರೀಕಿಗೆ ಬಸ್ ಪ್ರಯಾಣಕ್ಕೆ ಬರೋದಿದ್ದಾರೆ. ಒಂದು ವಾರ ಇಲ್ಲೇ ಇರ್ತಾರೆ. ಅದರ ಬಗ್ಗೆ ಅವರೇ ಹೇಳಿದ್ದಾರೆ.